ಮಾರ್ಕ ಸಿನಿಮಾದ ಟ್ರೈಲರ್ 2 ದಿನಕ್ಕೆ 14 ಮಿಲಿಯನ್ ಹೋಗಿದೆ. ಅದೇ ಡೆವಿಲ್ ಸಿನಿಮಾದ ಟ್ರೈಲರ್ 4 ದಿನಕ್ಕೆ 14 ಮಿಲಿಯನ್ ಹೋಗಿದೆ. ಈ ಮಾರ್ಕ ಸಿನಿಮಾದ ಟ್ರೈಲರ್ ವ್ಯೂಸ್ ಹಾಗೆ ಲೈಕ್ಸ್ ಎಲ್ಲ ಫೇಕಾ? ಯೂಟ್ಯೂಬ್ ಅಲ್ಲಿ ಯಾವುದೇ ಒಂದು ವಿಡಿಯೋ ಅಥವಾ ಯಾವುದೇ ಒಂದು ಪೋಸ್ಟರ್ ಏನೇ ಅಪ್ಲೋಡ್ ಮಾಡಲಿ 24 hours ಅಲ್ಲಿ ಚೆನ್ನಾಗೆ ಮೂವ್ ಆಗುತ್ತೆ. ಇವತ್ತು ಎಷ್ಟೋ ಜನ ಸೆಲೆಬ್ರಿಟೀಸ್ ಒಬ್ರನ್ನೊಬ್ರು ಮಾತಾಡಿಸ್ತಿಲ್ಲ, ಒಬ್ರನ್ನೊಬ್ರ ಮಧ್ಯೆ ಜಗಳ ಆಗಿದೆ ಅಂತಂದ್ರೆ ಅದಕ್ಕೆ ಮೇನ್ ಕಾರಣ ಅಭಿಮಾನಿ ದೇವರುಗಳು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಎಂತ ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ಅದನ್ನ ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ಚಡಿ ದೋಸ್ತಿ ತರ ಇದ್ರು ಅವರಿಬ್ರು. ಡೆವಿಲ್ ಸಿನಿಮಾದ ಪ್ರಮೋಷನ್ ಬಿಗ್ ಬಾಸ್ ನಲ್ಲಿ ನಡೀತಿದೆ, ಸುದೀಪ್ ಸರ್ ನಡೆಸ್ತಿದ್ದಾರೆ ಅಂತ. ಇದಕ್ಕೆ ಏನ್ ಹೇಳ್ತೀರಾ? ಕೊನೆಯದಾಗಿ ನನ್ ಒಂದ್ ರಿಕ್ವೆಸ್ಟ್ ಏನಂತಂದ್ರೆ, ಕನ್ನಡ ಅಂತ ಬಂದಾಗ, ಕನ್ನಡ ಸಿನಿಮಾ ಅಂತ ಬಂದಾಗ ನಾವೆಲ್ಲರೂ ಅದನ್ನ ಪ್ರೀತಿಸ್ಬೇಕು, ಗೌರವಿಸ್ಬೇಕು. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವರ್ಷದ ಇಯರ್ ಎಂಡ್ ಅಂತಂದ್ರೆ ವರ್ಷದ ಕೊನೆ. ಈ ಮಂತ್ ಅಲ್ಲಿ ಒಂದಷ್ಟು ಸಿನಿಮಾಗಳು, ದಿಗ್ಗಜ ನಾಯಕರ ಸಿನಿಮಾಗಳೆಲ್ಲ ರಿಲೀಸ್ ಆಗ್ತದೆ. ಟ್ರೈಲರು, ಟೀಸರು, ಸಾಂಗ್ಸು, ಫಸ್ಟ್ ಲುಕ್, ಪೋಸ್ಟರ್, ಅದು ಇದು ಅಂತ ಹೇಳ್ಬಿಟ್ಟು ರಿಲೀಸ್ ಆಗ್ತಾನೆ ಇದೆ. ಒಂದಷ್ಟು ಜನ ನಮ್ ಬಾಸ್ ಸಿನಿಮಾ ಅಂತಿದ್ದಾರೆ. ಇನ್ನೊಂದಷ್ಟು ಜನ ನಮ್ ಬಾಸ್ ಗ್ರೇಟ್, ನಮ್ ಬಾಸ್ ಸಿನಿಮಾ ಹಂಗೋಗುತ್ತೆ ಹಿಂಗೋಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನೊಂದಷ್ಟು ಜನ ಇದೆಲ್ಲದನ್ನು ಮರೆತು ನ್ಯೂ ಇಯರ್ ಏನ್ ಪಾರ್ಟಿ ಮಾಡೋಣ, ಎಲ್ಲಿ ಹೋಗೋಣ, ಫ್ರೆಂಡ್ಸ್ ಎಲ್ಲ ಗೋವಾಗೆ ಹೋಗೋಣ, ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ಜನರ ಪ್ಲಾನಿಂಗ್ ಆಗಿದೆ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇದೇ ತಿಂಗಳು 11ನೇ ತಾರೀಕು ಡೆವಿಲ್ ಸಿನಿಮಾ ರಿಲೀಸ್ ಆಗ್ತದೆ. 5ನೇ ತಾರೀಕು ತಾನೇ ಟೀಸರ್ ರಿಲೀಸ್ ಆಗಿತ್ತು, ಎಲ್ಲರೂ ಕೂಡ ನೋಡಿದ್ದೀರಾ ಅಂತ ನಾನು ಅನ್ಕೊಳ್ತೀನಿ. ಟ್ರೈಲರು ತುಂಬಾ ಚೆನ್ನಾಗಿತ್ತು. ಸೊ ಈಗ ಮಾರ್ಕ್ ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಆಗಿದೆ, ತಾವೆಲ್ಲರೂ ನೋಡಿರ್ತೀರಿ. ಈಗ ನಡೀತಿರೋ ಗಾಸಿಪ್ ಏನಪ್ಪಾ ಅಂತಂದ್ರೆ, ಮಾರ್ಕ್ ಸಿನಿಮಾದ ಟ್ರೈಲರ್ 2 ದಿನಕ್ಕೆ 14 ಮಿಲಿಯನ್ ಹೋಗಿದೆ. ಅದೇ ಡೆವಿಲ್ ಸಿನಿಮಾದ ಟ್ರೈಲರ್ 4 ದಿನಕ್ಕೆ 14 ಮಿಲಿಯನ್ ಹೋಗಿದೆ. ಅಂದ್ರೆ ಅಬ್ಬಬ್ಬಾ ಅಂತಂತಂದ್ರೆ ಇನ್ನು 20 ಲಕ್ಷ ಜಾಸ್ತಿನೇ ವ್ಯೂಸ್ ಇದೆ. ಯಾವ್ದ್ರದ್ದು ನೋಡೋದಾದ್ರೆ, ನಂಬರ್ಸ್ ಅಲ್ಲಿ ಕೌಂಟ್ ಮಾಡೋದಾದ್ರೆ ಡೆವಿಲ್ಗಿಂತ ಮಾರ್ಕ್ಸ್ 20 ಲಕ್ಷ ಮುಂದೆನೇ ಇದೆ. ಸೊ ಹಂಗಾಗಿ ಒಂದಷ್ಟು ಜನ ಏನ್ ಹೇಳ್ತಿದ್ದಾರೆ ಅಂತಂತಂದ್ರೆ, ಈ ಮಾರ್ಕ ಸಿನಿಮಾದ ಟ್ರೈಲರ್ ವ್ಯೂಸ್ ಹಾಗೆ ಲೈಕ್ಸ್ ಎಲ್ಲ ಫೇಕ್ ಅಂದ್ರೆ ದರ್ಶನ್ ಅಭಿಮಾನಿಗಳು ಒಂದಷ್ಟು ಜನ ಈ ತರ ಹೇಳ್ತಾ ಇದ್ದಾರೆ. ವ್ಯೂಸ್ ಆಗಿರಬಹುದು, ಲೈಕ್ಸ್ ಆಗಿರಬಹುದು, ಇದೆಲ್ಲ ಫೇಕು, ದುಡ್ಡು ಕೊಟ್ಟು ಮಾಡಿಸಿದರೆ ಇದೆಲ್ಲ ಫೇಕ್. ಯಾಕೆಂತಂದ್ರೆ ರಿಲೀಸ್ ಆಗಿದ ತಕ್ಷಣ 10 ಅವರಲ್ಲಿ 13 ಮಿಲಿಯನ್ ಹೋಗಿದೆ. 10 ಅವರಿಗೆ 13 ಮಿಲಿಯನ್ ಹೋಗಿದೆ. ಇನ್ನು ಉಳಿದಿರೋ ಒಂದಷ್ಟು ಆಚೆ ಪಾಚೆ ಟೈಮಲ್ಲಿ ಒಂದಷ್ಟು ಲಕ್ಷ ವ್ಯೂಸ್ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ದರ್ಶನ್ ಅಭಿಮಾನಿಗಳು ಫೈನಲ್ ಆಗಿ ಹೇಳ್ತಿರೋದು ಏನಂದ್ರೆ, ಮಾರ್ಕ್ ಸಿನಿಮಾದ ಟ್ರೈಲರ್ ವ್ಯೂಸ್ ಹಾಗೆ ಲೈಕ್ಸ್ ಫೇಕ್. ನಮ್ ಬಾಸ್ದು 4 ದಿನ ಆಗಿದೆ ಅಪ್ಲೋಡ್ ಮಾಡಿ, 14 ಮಿಲಿಯನ್ ವ್ಯೂಸ್ ಇವಾಗ ಹೋಗಿರೋದು ಅಂತ ಹೇಳ್ತಿದ್ದಾರೆ. ಬಟ್ ಒಂದಷ್ಟು ಜನ ಗೊತ್ತಿಲ್ಲ ಯೂಟ್ಯೂಬ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಯೂಟ್ಯೂಬ್ ಅಲ್ಲಿ ಯಾವುದೇ ಒಂದು ವಿಡಿಯೋ ಅಥವಾ ಯಾವುದೇ ಒಂದು ಪೋಸ್ಟರ್ ಏನೇ ಅಪ್ಲೋಡ್ ಮಾಡ್ಲಿ 24 hours ಅಲ್ಲಿ ಚೆನ್ನಾಗೆ ಮೂವ್ ಆಗುತ್ತೆ. ಒಂದಷ್ಟು ಈ ಒಳ್ಳೊಳ್ಳೆ ಸೆಲೆಬ್ರಿಟೀಸು, ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಯಶ್ ಸರ್ ಆಗಿರ್ಬಹುದು, ಒಂದಷ್ಟು ಸಿನಿಮಾಗಳು ಅಂತ ಬಂದಾಗ ವ್ಯೂಸ್ 24 hours ಅಲ್ಲಿ ಚೆನ್ನಾಗಿ ವ್ಯೂಸ್ ಹೋಗುತ್ತೆ. 24 hours ಅಲ್ಲೇ ಚೆನ್ನಾಗಿ ವ್ಯೂಸ್ ಹೋಗೋದು. ಮತ್ತೆ ಇನ್ನೇನು ವ್ಯೂಸ್ ಎಲ್ಲ ಹೋಗುತ್ತೆ ಆಚೆ ಇದ್ದಿದ್ದು, ಅದು ಅಷ್ಟು ಫಾಸ್ಟಾಗಿ ಹೋಗಲ್ಲ, ಮೂವ್ ಆಗಲ್ಲ. ಮತ್ತೆ ಇನ್ನೊಂದಷ್ಟು ಜನ ಏನ್ ಹೇಳ್ತಿದ್ದಾರೆ ಅಂತಂತಂದ್ರೆ, ಮಾರ್ಕ್ ಸಿನಿಮಾ ಬಂದು 5 ಭಾಷೆಗಳಲ್ಲಿ ರೆಡಿ ಆಗ್ತದೆ. ಇಂಟರ್ನ್ಯಾಷನಲ್ ಮೂವಿ ಆಗಿರೋದ್ರಿಂದ ವ್ಯೂಸ್ ತುಂಬಾ ಚೆನ್ನಾಗಿ ಹೋಗಿದೆ. ಡೆವಿಲ್ ಬಂದು ಕನ್ನಡ ಒಂದೇ ಭಾಷೆಯಲ್ಲಿ ಇರೋದ್ರಿಂದ ಇಷ್ಟು ವ್ಯೂಸ್ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಇದನ್ನ ಆರ್ಗ್ಯುಮೆಂಟ್ ಅನ್ನ ಇದನ್ನ ಒಪ್ಕೋಬಹುದು. ಯಾಕೆಂತಂದ್ರೆ 5 ಭಾಷೆಗಳಲ್ಲಿ ಇರೋದ್ರಿಂದ 5 ಭಾಷೆಯಲ್ಲಿ ಇರುವಂತಹ ಎಲ್ಲಾ ಜನರು ಈ ಸಿನಿಮಾದ ಟ್ರೈಲರ್ ಅನ್ನ ನೋಡಿರಬಹುದು. ಆದ್ರೆ ಡೆವಿಲ್ ಅಂತ ಬಂದಾಗ ಕನ್ನಡದಲ್ಲಿ ಮಾತ್ರ ಇರೋದ್ರಿಂದ, ಒಂದೇ ಭಾಷೆಯಲ್ಲಿ ಸಿನಿಮಾ ರೆಡಿ ಆಗಿರೋದ್ರಿಂದ ಸೊ ವ್ಯೂಸ್ ಸ್ವಲ್ಪ ಕಡಿಮೆ ಇರಬಹುದು. ಬಟ್ ಈಗ ಈ 2 ಹೊಡೆದಾಟಗಳನ್ನ ನೋಡೋದಾದ್ರೆ ಫೈನಲ್ ಆಗಿ ಏನ್ ಹೇಳ್ತೀನಿ ಅಂತಂದ್ರೆ, ಕನ್ನಡ ಅಂತ ಬಂದಾಗ, ಕನ್ನಡ ಕಲಾವಿದರು ಅಂತ ಬಂದಾಗ ಎಲ್ರೂ ಒಂದೇ. ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಯಶ್ ಆಗಿರ್ಬೋದು, ಗೋಲ್ಡನ್ ಸರ್, ಗಣೇಶ್ ಆಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು. ಕನ್ನಡ ಕಲಾವಿದರು ಅಥವಾ ಕನ್ನಡ ಅಭಿಮಾನಿಗಳಂತ ಬಂದಾಗ ಎಲ್ಲರೂ ಒಂದೇ ರೀತಿಯಾಗಿ ಟ್ರೀಟ್ ಮಾಡಬೇಕು, ಸಮಾನವಾಗಿ ಕಾಣಬೇಕು. ಇವತ್ತು ಎಷ್ಟೋ ಜನ ಸೆಲೆಬ್ರಿಟೀಸ್ ಒಬ್ರನ್ನೊಬ್ರು ಮಾತಾಡಿಸ್ತಿಲ್ಲ, ಒಬ್ರನ್ನೊಬ್ರ ಮಧ್ಯೆ ಜಗಳ ಆಗಿದೆ ಅಂತಂದ್ರೆ ಅದಕ್ಕೆ ಮೇನ್ ಕಾರಣ ಅಭಿಮಾನಿ ದೇವರುಗಳು. ಬಾಸ್ ಯಾವಾಗ್ಲೂ ಹೇಳ್ತಾರೆ, ಅಭಿಮಾನಿಗಳೆಲ್ಲ ಅವರು ಸೆಲೆಬ್ರಿಟೀಸ್ ಅಂತ ಅವರು ಎದೆ ಮೇಲೆ ಟ್ಯಾಟೂ ಕೂಡ ಹಾಕಿಸ್ಕೊಂಡಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತು. ಸಮ್ ಟೈಮ್ಸ್ ಅನ್ಸುತ್ತೆ ದೂರದಿಂದ ಕೂತ್ಕೊಂಡು ನೋಡೋರಿಗೆ, ಇವರಿಬ್ರು ದೂರ ಆಗಿರೋದಕ್ಕೆ ಕಾರಣ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಎಂತ ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ಅದನ್ನ ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ಚಡಿ ದೋಸ್ತಿ ತರ ಇದ್ರು ಅವರಿಬ್ರು.
ಇವ್ರ ಸಿನಿಮಾಗೆ ಅವ್ರು ವಿಶ್ ಮಾಡೋದು, ಅವ್ರ ಸಿನಿಮಾಗೆ ಇವ್ರು ವಿಶ್ ಮಾಡೋದು, ಇಬ್ರು ಒಂದೇ ಕಡೆ ಕುತ್ಕೊಂಡು ಮಾತಾಡೋದು, ಒಂದಷ್ಟು ಇಂಟರ್ವ್ಯೂಸ್ನ ನೋಡ್ಬಿಟ್ರೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಬಟ್ ಈಗ ಅವರಿಬ್ರು ಒಂದೇ ಸ್ಟೇಜ್ ಮೇಲೆ ಎಲ್ಲೂ ಕಾಣಿಸ್ಕೊಂಡಿದ್ದಿಲ್ಲ, ಮುಖಾಮುಖಿಯಾಗಿ ಭೇಟಿಯಾಗಿದ್ದಿಲ್ಲ, ಎಲ್ಲೂ ಒಂದೇ ಕಡೆ ನಾವು ನೋಡಿದ್ದೇ ಇಲ್ಲ, ತೀರಾ ಕಡಿಮೆ. ಅದೆಲ್ಲ ಅವ್ರು ಒಂದ್ ಕಡೆ ಮೂಲಲ್ಲಿ ಇರ್ತಾರೆ, ಇವ್ರು ಒಂದ್ ಕಡೆ ಮೂಲಲ್ಲಿ ಇರ್ತಾರೆ. ಇದಕ್ಕೆಲ್ಲ ಕಾರಣ ಯಾರು? ಅಭಿಮಾನಿ ದೇವರುಗಳು, ಸೆಲೆಬ್ರಿಟೀಸ್ ಅಂತ ಏನ್ ಹೇಳ್ತೀವಿ ಅವರೇ. ಇವ್ರ ಮಧ್ಯೆ ತಂದಾಕ್ಬಿಟ್ಟು ತಮಾಷೆ ನೋಡೋದು ಅಂತ ಹೇಳ್ತಾರಲ್ಲ, ಹಂಗೆ ಅವರಿಬ್ರು ಚೆನ್ನಾಗೇ ಇರ್ತಾರೆ. ಅವರಿಬ್ರು ಮಧ್ಯೆನೇ ಇಲ್ಲ. ಈಗ ಮೊನ್ನೆಯಿಂದ ಒಂದು ಗಾಸಿಪ್ಪು, ಡೆವಿಲ್ ಸಿನಿಮಾದ ಪ್ರಮೋಷನ್ ಬಿಗ್ ಬಾಸ್ ನಲ್ಲಿ ನಡೀತಿದೆ, ಸುದೀಪ್ ಸರ್ ನಡೆಸ್ತಿದ್ದಾರೆ ಅಂತ. ಇದಕ್ಕೇನ್ ಹೇಳ್ತೀರಾ? ಈ ಮೊನ್ನೆ ಬಿಗ್ ಬಾಸ್ ಅಲ್ಲಿ ಈ ದೆವ್ವಗಳ ತರ ಎಲ್ಲ ವೇಷ ಹಾಕೊಂಡು ಬಿಗ್ ಬಾಸ್ ಅಲ್ಲಿ ಒಂದು ಟಾಸ್ಕ್ ಏನೋ ನಡೆಸ್ತಾ ಇದ್ದಾರೆ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ಸುದೀಪ್ ಸರ್ ಡೆವಿಲ್ ಸಿನಿಮಾದ ಪ್ರಮೋಷನ್ ಈ ರೀತಿಯಾಗಿ ನಡೆಸ್ತಿದ್ದಾರೆ ಅಂತ ಒಂದಷ್ಟು ಜನ. ಅವರಿಬ್ರ ಮಧ್ಯೆನೇ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅವರಿಬ್ರೇ ಚೆನ್ನಾಗಿರುವಾಗ ಯಾಕೆ ಈ ರೀತಿಯಾಗಿ? ಆಗ್ಲೇ ಹೇಳ್ದಂಗೆ 5 ಭಾಷೆಯ ಸಿನಿಮಾ ಅಂತಂದಾಗ 5 ಭಾಷೆಗೆ ಆಡಿಯನ್ಸ್ ಬೇಕಾದಷ್ಟು ಜನ ಇರ್ತಾರೆ. ಕನ್ನಡ ಅಂತ ಬಂದಾಗ ನಿಮಗೆ ಗೊತ್ತು, ಕನ್ನಡದಲ್ಲಿ ನಾವು ಎಷ್ಟು ಸಿನಿಮಾಗಳನ್ನ ನೋಡ್ತಾ ಇದೀವಿ ಡೈಲಿ, ಯಾವ್ಯಾವ ಸಿನಿಮಾಗಳನ್ನ ಕನ್ನಡಕ್ಕೆ ಡಬ್ ಆಗಿರೋದನ್ನ ನಾವು ನೋಡ್ತಾ ಇದೀವಿ. ಕನ್ನಡ ಸಿನಿಮಾಗಳು, ಒರಿಜಿನಲ್ ಕನ್ನಡ ಸಿನಿಮಾಗಳಿಗೆ ನಾವೆಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಿದೀವಿ. ತುಂಬಾ ರೇರ್ ಕನ್ನಡ ಸಿನಿಮಾಗಳನ್ನ ನೋಡೋದು. ಆಮೇಲೆ ಫೈನಲ್ ಆಗಿ ಏನಂದ್ರೆ ಬೇರೆ ಭಾಷೆ ಸಿನಿಮಾಗಳು ತುಂಬಾ ಚೆನ್ನಾಗಿದೆ, ಆ ಸಿನಿಮಾಗಳು ತುಂಬಾ ಅದ್ಭುತವಾಗಿದೆ, ಅದ್ರಲ್ಲಿ ಹಂಗಿದೆ ಹಿಂಗಿದೆ, ಮೇಕಿಂಗ್ ಹಂಗಿದೆ, ಕಾಸ್ಟ್ಯೂಮ್ಸ್ ಹಂಗಿದೆ, ಲೊಕೇಶನ್ ಹಂಗಿದೆ. ಅದನ್ನೆಲ್ಲ ಕನ್ನಡ ಸಿನಿಮಾಗಳು ಅಷ್ಟೇ ಚೆನ್ನಾಗಿರುವಂತ ಸಿನಿಮಾಗಳು ಬೇಕಾದಷ್ಟು ಸಿಕ್ಕತ್ತೆ. ಬಟ್ ಎಷ್ಟು ಜನ ನಾವು ಕನ್ನಡ ಸಿನಿಮಾಗಳನ್ನ ನೋಡಿದೀವಿ, ಬೆಳೆಸಿದೀವಿ, ಅದಕ್ಕೆ ರೆಸ್ಪೆಕ್ಟ್ ಮಾಡಿದೀವಿ. ಇದೇ ತಿಂಗಳು ಎಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿದೆ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆಗ್ತಾನೆ ಇದೆ. ₹1 ಆಗಿರ್ಲಿ, 1 ಕೋಟಿ ಆಗಿರ್ಲಿ, 100 ಕೋಟಿ ಆಗಿರ್ಲಿ, ಕನ್ನಡ ಸಿನಿಮಾಗಳು ಅಂತ ಬಂದಾಗ, ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಎಲ್ಲರೂ ದುಡ್ಡು ಹಾಕಿ ಮಾಡಿರ್ತಾರೆ. ನಾವೆಷ್ಟು ಸಿನಿಮಾಗಳನ್ನ ನೋಡಿದೀವಿ? ಸೊ ಫೈನಲ್ ಆಗಿ ಬರ್ತಿರುವಂತಹ ಗಾಸಿಪ್ ಬಂದು ಇಷ್ಟೇ. ಮಾರ್ಕ್ ಸಿನಿಮಾದ ಟ್ರೈಲರ್ ಸುಳ್ಳು, ವ್ಯೂಸ್ ಆಗಿರ್ಬೋದು, ಲೈಕ್ಸ್ ಆಗಿರಬಹುದು, ಎಲ್ಲಾ ಸುಳ್ಳು. ಅದೇ ನಮ್ಮ ಡೆವಿಲ್ ಸಿನಿಮಾದ್ ಬಂದು ಒರಿಜಿನಲ್, ಜೆನ್ಯೂನ್. 4 ದಿನ ಆಗಿದೆ, 4 ದಿನದಲ್ಲಿ 14 ಮಿಲಿಯನ್ ವ್ಯೂಸ್ ಬಂದಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಗಾಸಿಪ್ಗಳು ನಡೀತಾ ಇದೆ. ಮಾರ್ಕ್ ಸಿನಿಮಾ ಬಂದು ಕಮರ್ಷಿಯಲ್ ಸಿನಿಮಾ. ಅಂದ್ರೆ ಮುಂಚೆನೆ ಹೇಳಿದ ಪ್ರಕಾರ ಇವತ್ತು ಟ್ರೈಲರ್ ರಿಲೀಸ್ ಆಗುತ್ತೆ ಅಂತ ಹೇಳಿ ಒಂದಷ್ಟು ದಿನಗಳು ಡಿಲೇ ಮಾಡಿ ಆಮೇಲೆ ಆ ಟ್ರೈಲರ್ ರಿಲೀಸ್ ಆಗಿದ್ದು. ಅದು ಕೂಡ ಹೈಪ್ ಆಗೋದಕ್ಕೊಂದು ಕಾರಣ ಇರ್ಬೋದು. ಅಂದ್ರೆ ನಾಳೆ ರಿಲೀಸ್ ಆಗುತ್ತೆ ಅಂತಂದಾಗ ಎಲ್ಲರೂ ಕಾಯ್ತಾ ಇರ್ತಾರೆ. ಸೊ ಇಲ್ಲ, ಇನ್ನೂ 2-3 ದಿನ ಲೇಟ್ ಆಗುತ್ತೆ ಅಂತಂದಾಗ ಅದು ಇನ್ನೊಂಥರ ಹೈಪ್ ಇರುತ್ತೆ. ಅದ್ರ ಜೊತೆಗೆ ಟ್ರೈಲರ್ನ ನೀವು ನೋಡಿ, ತುಂಬಾ ಚೆನ್ನಾಗಿದೆ ಮಾರ್ಕ್ ಸಿನಿಮಾದು. ಡೆವಿಲ್ ಸಿನಿಮಾದು ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚೆನ್ನಾಗಿದೆ ಇದು ಕೂಡ. ಯಾಕಂದ್ರೆ ಕನ್ನಡ ಸಿನಿಮಾಗಳಂತ ಬಂದಾಗ ನಾವೆಲ್ಲದಕ್ಕೂ ಒಂದೇ ರೀತಿಯಾಗಿ ರೆಸ್ಪಾನ್ಸ್ ಮಾಡಬೇಕು. ದರ್ಶನ್ ಸರ್ ಸಿನಿಮಾ ನಾವು ಡಿ ಬಾಸ್ ಅಭಿಮಾನಿಗಳು, ನಾವು ಮಾರ್ಕ್ ಸಿನಿಮಾನ ನೋಡಲ್ಲ, ನಾವು ಇಷ್ಟಪಡಲ್ಲ, ಅದೆಲ್ಲ ತಪ್ಪು. ನಾವು ಕನ್ನಡಿಗರಾಗಿರೋದ್ರಿಂದ ನಾವು ಕನ್ನಡ ಎಲ್ಲಾ ಸಿನಿಮಾಗಳು, ಯಾವುದೇ ಕಲಾವಿದರು ಕನ್ನಡ ಸಿನಿಮಾವನ್ನ ಮಾಡಿದ್ರೆ ನಾವು ಅದನ್ನ ಪ್ರೀತಿಯಿಂದ, ಗೌರವದಿಂದ ಥಿಯೇಟರಿಗೆ ಹೋಗಿ ನೋಡ್ಬೇಕು. ಪೈರಸಿ ಮಾಡ್ದಲೆ ಒಂದಷ್ಟು ಟೆಲಿಗ್ರಾಮ್ ಅದು ಇದು ಆಪ್ಗಳಲ್ಲಿ ನೋಡೋದಾಗಿರ್ಬಹುದು, ಅಥವಾ ಥಿಯೇಟರ್ ಪ್ರಿಂಟ್ ಯಾರೋ ಕದ್ದಿ ಬಿಡುವಂಥದ್ದಾಗಿರ್ಬಹುದು ಸೋಷಿಯಲ್ ಮೀಡಿಯಾದಲ್ಲಿ, ಇದೆಲ್ಲ ನಾವು ನೋಡ್ತಾ ಇದೀವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಥಿಯೇಟರ್ಗಳ ಸಂಖ್ಯೆಗಳು ಕೂಡ ಕಡಿಮೆ ಆಗ್ತಿದೆ. OTT ಎಲ್ಲ ಬಂದ್ಮೇಲೆ ಎಲ್ಲಿ ಥಿಯೇಟ್ರಿಗೆ ಹೋಗಿ ಜನ ನೋಡ್ತಿದ್ದಾರೆ, ತುಂಬಾ ಕಡಿಮೆ ಥಿಯೇಟ್ರಿಗೆ ಹೋಗಿ ನೋಡ್ತಿರೋರು. ಸೊ ಫಸ್ಟ್ ನಾವು ಬದಲಾಗಬೇಕು. ಆ ನಂತರ ಈ ವ್ಯೂಸ್ ಫೇಕು, ಈ ಲೈಕ್ಸ್ ಫೇಕು, ಇದನ್ನೆಲ್ಲ ಬಿಟ್ಬಿಡ್ಬೇಕು. ನಮ್ಮ ಕನ್ನಡ ಸಿನಿಮಾ ಅಂತಂದ್ಮೇಲೆ ಯಾವ್ದಾದ್ರು ವ್ಯೂಸ್ ಬರಲಿ, ಯಾವ್ದಾದ್ರು ಲೈಕ್ಸ್ ಬರಲಿ, ನಮಗೆ ಖುಷಿ ಪಡ್ಬೇಕು. ನಾವು ದರ್ಶನ್ ಸರ್ ಅಭಿಮಾನಿಗಳಾಗಿದ್ರೆ, ಸುದೀಪ್ ಸರ್ದು ಏನಾದ್ರು ಅಕಸ್ಮಾತ್ ವ್ಯೂಸ್ ಲೈಕ್ಸ್ ಜಾಸ್ತಿ ಹೋಯ್ತು ಅಂದ್ರೆ ಅದು ಖುಷಿ ಪಡ್ಬೇಕು, ಅದನ್ನ ಗೌರವಿಸ್ಬೇಕು. ಅದೇ ಸುದೀಪ್ ಸರ್ ಅಭಿಮಾನಿಗಳಾಗಿದ್ರೆ ದರ್ಶನ್ ಸರ್ ಸಿನಿಮಾದ ಯಾವ್ದಾದ್ರು ವ್ಯೂಸ್ ಲೈಕ್ಸ್ ಹಿಂಗ್ ಹೋಯ್ತು ಅಂತಂದ್ರೆ, ಟ್ರೈಲರ್ ಆಗಿರ್ಬಹುದು, ಟೀಸರ್ ಆಗಿರಬಹುದು, ಪೋಸ್ಟರ್ ಆಗಿರಬಹುದು, ಸಾಂಗ್ಸ್ ಆಗಿರಬಹುದು, ಯಾವುದೇ ಆಗಿರಬಹುದು, ಅದನ್ನ ಗೌರವಿಸಬೇಕು, ಅದನ್ನ ಪ್ರೀತಿಸಬೇಕು. ಅದ್ರ ಜೊತೆಗೆ ನೀವು ಬೇಕಾದ್ರೆ ನೀವು ಈ ಮಾರ್ಕ್ ಸಿನಿಮಾದ ಟ್ರೈಲರ್ ಏನಿದೆ ಅದನ್ನ ನೀವು ನೋಡಬಹುದು. ತುಂಬಾ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಮೂಡ್ ಬಂದಿದೆ. ಅದರಲ್ಲಿ ವಿಜಯ್ ಕಾರ್ತಿಕೇಯನ್ ಆಗಿರಬಹುದು, ಅವ್ರ ಟೇಕಿಂಗ್ ಆಗಿರಬಹುದು, ಆಕ್ಷನ್ ಸೀಕ್ವೆಲ್ಸ್ ಆಗಿರಬಹುದು, ಡೈಲಾಗ್ ಆಗಿರಬಹುದು, ಇದೆಲ್ಲನೂ ಕೂಡ ಓವರ್ ಆಲ್ ಆ ಟ್ರೈಲರ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಚೆನ್ನಾಗಿ ಬಂದಿದೆ, ಸಕ್ಕದಾಗಿ ಬಂದಿದೆ. ನೀವು ಒಂದ್ಸಲ ನೋಡಿಲ್ಲ ಅಂತಂದ್ರೆ ಎರಡೂ ಕುತ್ಕೊಂಡು ಟ್ರೈಲರ್ನ ನೋಡಿ. ಬಟ್ ಕೊನೆಯದಾಗಿ ನನ್ನ ಒಂದ್ ರಿಕ್ವೆಸ್ಟ್ ಏನಂತಂದ್ರೆ, ಕನ್ನಡ ಅಂತ ಬಂದಾಗ, ಕನ್ನಡ ಸಿನಿಮಾ ಅಂತ ಬಂದಾಗ ನಾವೆಲ್ಲರೂ ಅದನ್ನ ಪ್ರೀತಿಸ್ಬೇಕು, ಗೌರವಿಸ್ಬೇಕು. ನಾವ್ ಯಾರದೇ ಅಭಿಮಾನಿಗಳಾಗಿರ್ಲಿ, ಎಷ್ಟೋ ಜನ ತನ್ನ ತಂದೆ ತಾಯಿ ಊಟ ಆಯ್ತಾ, ಚೆನ್ನಾಗಿದ್ದೀರಾ, ನೀವು ನೆಮ್ಮದಿಯಾಗಿದ್ದೀರಾ ಅಂತ ಒಬ್ರು ಮಕ್ಳು ಕೇಳ್ತಾರೆ. ಒಂದೇನೋ 10% ಜನ, ಇನ್ನು 90% ಜನ ಡಿ ಬಾಸ್ ನಮಗೆ ಊಟ ಮಾಡಿಲ್ಲ, ಡಿ ಬಾಸ್ ಊಟ ಮಾಡಿಲ್ಲ ನಾವು ಊಟ ಮಾಡಲ್ಲ. ಇದೆಲ್ಲ ಫಸ್ಟ್ ದಯವಿಟ್ಟು ನಿಲ್ಲಿಸಿ, ಕಡಿಮೆ ಮಾಡಿ. ಮನೆಯವ್ರನ್ನ ಫಸ್ಟ್ ಗೌರವಿಸಿ, ಮನೆಯವ್ರನ್ನ ಫಸ್ಟ್ ಪ್ರೀತಿಸಿ. ಮನೆಯವ್ರಿಗೆ ಏನಾಗ್ತದೆ ಕೇಳಿ, ನಿಮ್ಮ ಮೊದಲನೇ ಹೀರೋ ಬಂದು ತಂದೆ ಆಗಿರ್ಬೇಕು, ಮತ್ತೆ ಮೊದಲನೇ ಹೀರೋಯಿನ್ ಬಂದು ತಾಯಿ ಆಗಿರ್ಬೇಕು, ನೆಕ್ಸ್ಟ್ ಇನ್ನು ಉಳಿದಿದ್ದು. ಬಟ್ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಯಾರೆಲ್ಲ ಕಲಾವಿದರಿದ್ದಾರೆ ಅವ್ರ ಎಲ್ಲರ ಸಿನಿಮಾಗಳಾಗಿರಬಹುದು, ಏನೇ ಆಗಿರಬಹುದು, ಅವ್ರೊಂದು ಯೂಟ್ಯೂಬ್ ವಿಡಿಯೋನೇ ಬರಲಿ, ಅದೆಲ್ಲದನ್ನು ಪ್ರೀತಿಸ್ಬೇಕು, ಗೌರವಿಸ್ಬೇಕು ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. 11ನೇ ತಾರೀಕು ಡೆವಿಲ್ ಸಿನಿಮಾ ರಿಲೀಸ್ ಆಗ್ತದೆ.
ಯಾರೆಲ್ಲ ಸಿನಿಮಾನ ಎಂಜಾಯ್ ಮಾಡಬೇಕು, ನೋಡಬೇಕು. ಸಿನಿಮಾ ಅಂತೂ 100% ನೋಡೋಕ್ಕಾಗಲ್ಲ ಫಸ್ಟ್ ಡೇ ಫಸ್ಟ್ ಶೋ. ನೀವೇನಿದ್ರೆ ಅಲ್ಲಿ ಕೂಗಾಟ, ಕಿರ್ಚಾಟ, ಖುಷಿಯಾಗಿರೋದನ್ನ ಅವ್ರ ಅಭಿಮಾನಿಗಳು ಹೆಂಗೆಲ್ಲ ಹುಚ್ಚೆದ್ದು ಕುಣಿತಾರೆ ಇದನ್ನ ನೀವು ನೋಡಬಹುದು. ಇದೇ ತಿಂಗಳು 25ನೇ ತಾರೀಕು ಅಂತ ಬಂದಾಗ ಮಾರ್ಕ್ಸ್ ಸಿನಿಮಾನ ಹೆಂಗೆಲ್ಲ ಅವ್ರ ಅಭಿಮಾನಿಗಳು ತಗೊಳ್ತಾರೆ, ಯಾವ ಥರ ಎಲ್ಲ ಎಂಜಾಯ್ ಮಾಡ್ತಾರೆ, ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ, ಇದನ್ನೆಲ್ಲ ನೋಡಬೇಕು ಅಂತಂದ್ರೆ ಇದೇ ತಿಂಗಳು 11ನೇ ತಾರೀಕು ನೀವು ಡೆವಿಲ್ ಸಿನಿಮಾಗೆ ಹೋಗ್ಬೇಕು. ಇದೇ ತಿಂಗಳು 25ನೇ ತಾರೀಕು ನೀವು ಮಾರ್ಕ್ಸ್ ಸಿನಿಮಾಗೆ ಹೋಗ್ಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.